ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳ ನಡೆಸಿದ ಆ ಒಂದು ಜಂಟಿ ದಾಳಿಯ ಬೆನ್ನಲ್ಲೇ ಪಶ್ಚಿಮ ಏಷ್ಯಾದಲ್ಲಿ ಭುಗಿಲೆದ್ದಿರುವಂತಹ ಆ ಒಂದು ಯುದ್ಧದ ಭೀತಿಯ ಜಾಗತಿಕ ಆರ್ಥಿಕತೆಯ ಮೇಲೆ ಈಗ ತೀವ್ರ ಪರಿಣಾಮ ಬೀರಲಿದೆ. ಜಾಗತಿಕ ಮಟ್ಟದಲ್ಲಿ ಉಂಟಾದಂತಹ ಭಾರಿ ಒಂದು ಅನಿಶ್ಚಿತತೆಯ ಮತ್ತು ಷೇರುಪೇಟೆಯಲ್ಲಿ ತಲ್ಲಣ ಕೂಡ ಸೃಷ್ಟಿಸಿರುವಂಥದ್ದು ಎಲ್ಲವೂ ಕೂಡ ಈಗಾಗಲೇ ಕಂಗಾಲಾಗಿ ಹೋಗಿದೆ. ಹೂಡಿಕೆದಾರರು ಕೂಡ ಈಗ ಹೂಡಿಕೆ ಮಾಡೋಕೆ ಈಗ ಮುಂದೆ ಬರ್ತಾರೆ. ಇದೀಗ ಸುರಕ್ಷತೆ ಹೂಡಿಕೆಯಾಗಿರುವ ಚಿನ್ನ ಮತ್ತು ಬೆಳ್ಳಿಯತ್ತ ಮುಖ ಮಾಡ್ತಾ ಇದ್ದಂತಹ ಜನ ಈಗ ಬೆಲೆ ಗಗನಕ್ಕೇರಿದ್ರಿಂದ ಜನರು ಕೂಡ ಈಗ ಒಂದು ಭೀತಿಯಿಂದ ಹಿಂದೆ ಸರಿದಿದ್ದಾರೆ. ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹಳದಿ ಮತ್ತು ಲೋಹ ಮತ್ತು ಬೆಳ್ಳಿಯ ಆ ಒಂದು ಬೆಲೆ ಈಗ ಭಾರಿ ಒಂದು ಜಿಗಿತ ಕಂಡಿದ್ರಿಂದ ಈಗ ಎಲ್ಲ ಕೂಡ ಜಾಗತಿಕ ಈಗಾಗಲೇ ಕ್ರೈಸಿಸ್ ಆಗಿದೆ. ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿಯ ದರದಲ್ಲಿ ಮತ್ತೆ ಈಗ ಏರಿಕೆ ಉಂಟಾಗಿದ್ರಿಂದ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಇದನ್ನು ಕೂಡ ಈಗಾಗಲೇ ಪ್ರಕಟವನ್ನ ಮಾಡಿದೆ. ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ಪಡೆಗಳ ನಡುವೆ ಆ ಒಂದು ಭೀಕರ ಸಂಘರ್ಷತೆ ಏನು ನಡೀತಾ ಇರುವುದಕ್ಕೆ ಈಗ ಇದೇ ಒಂದು ಮೇನ್ ಕಾರಣ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡಬಹುದಾ ಅಥವಾ ಮಾರಾಟ ಮಾಡಿ ಲಾಭ ಗಳಿಸಬಹುದಾ ಎಂಬ ಪ್ರಶ್ನೆ ಈಗ ಸಾಕಷ್ಟು ಜನರಲ್ಲಿ ಕೂಡ ಈಗ ಸಹಜವಾಗಿಯೇ ಕೂಡ ಇದೆ. ಅದಕ್ಕಾಗಿ ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಮಿಸ್ ಮಾಡದೆ ನೋಡಿ ಅಂತ ಹೇಳಿ. ಇರಾನ್ ಯುದ್ಧದ ಆ ಒಂದು ಎಫೆಕ್ಟಿನಿಂದ ಚಿನ್ನದ ದರ ಈಗ ತೀವ್ರ ಏರಿಕೆ ಈಗಾಗಲೇ ಕಂಡಿದೆ. ಈಗ ಹೂಡಿಕೆ ಮಾಡಬೇಕೆ ಅಥವಾ ಮಾಡಬಾರ್ದಾ ಅಥವಾ ಇಳಿಕೆ ಆಗುತ್ತಾ ಅನ್ನೋದು ಈಗ ಸಾಕಷ್ಟು ಜನರಿಗೆ ಪ್ರಶ್ನೆ ಇರುವಂಥದ್ದು. ಗೋಲ್ಡ್ ಮತ್ತು ಸಿಲ್ವರ್ ಬೆಲೆ ಈಗ ಗಗನಕ್ಕೇರಿಯೋದ್ರಿಂದ ಇರಾನ್ ಮೇಲೆ ಮತ್ತು ಅಮೆರಿಕ ಇಸ್ರೇಲ್ ಪಡೆಗಳ ನಡೆಸಿದ ಆ ಒಂದು ಜಂಟಿಯ ದಾಳಿಯ ಬೆನ್ನಲ್ಲೇ ಪಶ್ಚಿಮ ಏಷ್ಯಾದಲ್ಲಿ ಭುಗಿಲೆದ್ದಿರುವಂತಹ ಯುದ್ಧದ ಭೀತಿ ಜಾಗತಿಕ ಆರ್ಥಿಕತೆಯ ಮೇಲೆ ಈಗ ತೀವ್ರ ಪರಿಣಾಮ ಈಗಾಗಲೇ ಬೀರಿದೆ. ಪ್ರಿಯ ವೀಕ್ಷಕರೇ, ಇನ್ನು ಬೆಂಗಳೂರಿನಲ್ಲಿ ಗಮನಿಸೋದಾದ್ರೆ 24 ಕ್ಯಾರೆಟ್ ಬಂಗಾರದ ಬೆಲೆ 10 ಗ್ರಾಮ್ಗೆ 1,70,000 ರೂಪಾಯಿಗಳ ಒಂದು ಆಸುಪಾಸಿನಲ್ಲಿದೆ. ಇನ್ನು ಉನ್ನತ ಮಟ್ಟದ ಬೆಳ್ಳಿ ಹಾಗೂ ಪ್ರತಿ ಕೆಜಿಗೆ 95,000ಗಳ ಒಂದು ಆಸುಪಾಸಿನಲ್ಲಿ ಇದೆ. ಇದು ಕೂಡ ಈಗ ದೊಡ್ಡ ಮಟ್ಟದಲ್ಲಿ 2026 ಫೆಬ್ರವರಿ 17ರಿಂದ ಕೂಡ 10 ಗ್ರಾಮ್ ಬಂಗಾರದ ಮೇಲೆ ಏರಿಕೆಯಾದ ಒಂದು ಭೀತಿ ನೋಡಿದ್ರೆ ಫೆಬ್ರವರಿಯಲ್ಲಿ 17ಕ್ಕೆ 1,51,000 ರೂಪಾಯಿಗಳಷ್ಟು ಇತ್ತು. ಇನ್ನು ಫೆಬ್ರವರಿ 24ಕ್ಕೆ 1,58,000ಕ್ಕೆ ಈಗ ಜಂಪ್ ಆಯಿತು. ಇನ್ನು ಮಾರ್ಚ್ 2ರಿಂದ ನೋಡಿದ್ರೆ 1,67,000ಕ್ಕೆ ಏರಿಕೆ ಆಯಿತು. ಮಾರ್ಚ್ 3ರಿಂದ 1,70,000ಕ್ಕೆ ತಲುಪಿ ನಿಂತಿದೆ. ಇನ್ನು ಮುಂದೆ ಚಿನ್ನ ಆಭರಣದ ಇವತ್ತಿನ ದರವನ್ನು ಗಮನಿಸೋದಾದರೆ ಆಭರಣ ಮತ್ತು ಇವತ್ತಿನ ಚಿನ್ನದ ಬೆಲೆ 10 ಗ್ರಾಮ್ಗೆ 1.50 ಲಕ್ಷ ರೂಪಾಯಿ. ಬೆಳ್ಳಿಯ ಬೆಲೆ 2.85 ಲಕ್ಷ ರೂಪಾಯಿ ಈಗ ಹೆಚ್ಚಿಗೆ ಆಗಿದೆ. ಇನ್ನು ಡಾಲರ್ ಮೌಲ್ಯ ಏರಿಕೆಯಿಂದ ಈಗ ಕುಸಿದ ಕಂಡಿದ್ದಂತಹ ಚಿನ್ನ ಬೆಳ್ಳಿ ದರ ಈಗ ಮತ್ತೆ ಏರುವ ಭೀತಿ ಜನರಲ್ಲಿ ಕೂಡ ಈಗ ಆತಂಕವೂ ಕೂಡ ಮೂಡಿಸಿದೆ. ಅಮೆರಿಕ ಇರಾನ್ ಸಂಘರ್ಷದ ನಡುವೆ ಈ ಬೆಲೆಯ ಭಾರಿ ಏರಿಳಿಕೆ ಆಗ್ತಾ ಇದೆ. ಏನು ಮಂಗಳವಾರ ಅಂದರೆ ಮೊನ್ನೆ ಚಿನ್ನದ ಬೆಲೆ 1.70 ಲಕ್ಷ ತಲುಪಿತ್ತು. ಅಂದರೆ ಬುಧವಾರ 1.64 ಲಕ್ಷಕ್ಕೆ ಈಗಾಗಲೇ ಇಳಿಕೆ ಆಗಿದೆ. ಶುದ್ಧ ಚಿನ್ನದ ಇಂದಿನ ದರ ಎಷ್ಟಿದೆ ಅಂದರೆ ಮಾರ್ಚ್ 4 ಇಂದಿನ ದಿನ ಅಂತಂದರೆ ಬುಧವಾರ 24 ಕ್ಯಾರೆಟ್ ಗೋಲ್ಡ್ಗೆ 10 ಗ್ರಾಮ್ಗೆ 3,110 ರೂಪಾಯಿ ಇಳಿಕೆ ಆಗಿದೆ. ಇನ್ನು 1,64,500ಕ್ಕೆ ಈಗಾಗಲೇ ಇಳಿಕೆ ಆಗಿದೆ. 1 ಗ್ರಾಮ್ ಬೆಲೆಗೆ ಈಗ 311 ರೂಪಾಯಿ ಇಳಿಕೆ ಕಂಡಿದ್ದು 16,451 ರೂಪಾಯಿ ಇವತ್ತು ದಾಖಲಾಗಿದೆ. ಇನ್ನು 22 ಕ್ಯಾರೆಟ್ನ ಚಿನ್ನದ ಬೆಲೆ 1 ಗ್ರಾಮ್ಗೆ 285 ರೂಪಾಯಿ ಇಳಿಕೆಯಾಗಿ 15,080 ರೂಪಾಯಿ ಆಗಿದ್ದು, ಇನ್ನು 10 ಗ್ರಾಮ್ ಬೆಲೆಗೆ 1,50,800 ರೂಪಾಯಿ ಈಗಾಗಲೇ ತಲುಪಿದೆ. ಮಾರುಕಟ್ಟೆಯ ಪ್ರಕಾರ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಹೀಗೆ ಮುಂದುವರೆದರೆ ಬಂಗಾರ ಮತ್ತು ಬೆಳ್ಳಿಯ ದರ ಕೂಡ ಮತ್ತಷ್ಟು ಏರಿಕೆ ಆಗುವ ಭೀತಿ ಈಗ ಹೆಚ್ಚಿಗೆ ಚಾನ್ಸಸ್ ಜಾಸ್ತಿನೇ ಇದೆ. ಅಮೆರಿಕ ಮತ್ತು ಇರಾನ್ ಯುದ್ಧದ ಈಗ ಅತ್ಯಂತ ತೀವ್ರಗೊಳ್ಳೋದ್ರಿಂದ ಬಂಗಾರದ ದರ ಮುಗಿಲು ಮುಟ್ಟೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನವೇ ಇಲ್ಲ. ಇನ್ನು ಹೂಡಿಕೆದಾರರು ಚಿನ್ನ ಸುರಕ್ಷಿತವಾಗಿರೋದ್ರಿಂದ ಅದಕ್ಕೆ ಬೇಡಿಕೆ ದಿನದಿಂದ ದಿನ ಕೂಡ ಹೆಚ್ಚಿಗೆ ಆಗುತ್ತೆ. ಸರ್ವೇ ಸಾಮಾನ್ಯ ಬಂಗಾರವನ್ನು ಹೂಡಿಕೆದಾರರಿಗೆ ಈ ಸುರಕ್ಷತೆ ಆಸ್ತಿ ಎಂದು ಹೇಳ್ತಾರೆ. ಆದರೆ ಚಿನ್ನದ ಮೇಲೆ ಹೂಡಿಕೆ ಮಾಡೋದು ಸಹಜ. ಬೇಡಿಕೆ ಹೆಚ್ಚಾದಾಗ ದರವೂ ಕೂಡ ಹೆಚ್ಚಾಗೋದು ಸರ್ವೇ ಸಾಮಾನ್ಯ. ಇನ್ನು ಮೊನ್ನೆ ನಡೆದಂಥ ಆ ಮಧ್ಯಪ್ರಾಚ್ಯದಲ್ಲಿದ್ದಂತಹ ಯುದ್ಧ ನಡೆಯೋದ್ರಿಂದ ಕಚ್ಚಾ ತೈಲದ ಬೆಲೆಯೂ ಕೂಡ ಈಗ ಗಗನ ಮುಟ್ಟಿದೆ. ಇದರಿಂದ ಕೂಡ ಹಣದುಬ್ಬರವೂ ಕೂಡ ಹೆಚ್ಚಾಗುವ ಸಾಧ್ಯತೆ ಈಗ ದಟ್ಟವಾಗಿ ಕಾಡ್ತಾ ಇದೆ. ಇದು ಕೂಡ ಚಿನ್ನದ ದರದ ಏರಿಕೆಗೆ ಈಗ ಕಾರಣವಾಗುವುದು ಸಹಜ ಮತ್ತು ಸರ್ವೇ ಸಾಮಾನ್ಯ. ಹಾಗಾದ್ರೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಯಾವಾಗ ಹೂಡಿಕೆ ಮಾಡಬೇಕೆಂಬುದನ್ನ ಈ ರಿಪೋರ್ಟ್ನ ನೋಡ್ತಾ ಹೋಗೋಣ. ನೀವು ದೀರ್ಘಾವಧಿಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡೋದು ಉತ್ತಮ. ಯಾಕಂತಂದ್ರೆ
ಹೂಡಿಕೆಯ ದೃಷ್ಟಿಯಿಂದ ನೋಡೋದಾದ್ರೆ ಗೋಲ್ಡ್ ಮತ್ತು ಸಿಲ್ವರ್ ಉತ್ತಮ ಆಯ್ಕೆ ಅಂತಾನೆ ಹೇಳ್ಬೋದು. ಹೀಗಾಗಿ ಚಿನ್ನದ ನಾಣ್ಯಗಳು ಮತ್ತು ಗಟ್ಟಿ ಆಭರಣಗಳ ಬೆಳ್ಳಿಯ ಜ್ಯುವೆಲ್ಲರಿ ಮೇಲೆ ಕೂಡ ನೀವು ಹೂಡಿಕೆ ಮಾಡಬಹುದು. ಆದರೆ ಜ್ಯುವೆಲ್ಲರಿ ಮೇಕಿಂಗ್ ಚಾರ್ಜಸ್ ಕೂಡ ಇದಕ್ಕೆ ಕೊಡಬೇಕಾಗುತ್ತೆ. ಇನ್ನು ಕೆಲವರ ತಜ್ಞರ ಪ್ರಕಾರ ಜಿಯೋ ಪಾಲಿಟಿಕಲ್ ರಿಸ್ಕ್ಗಳು ಕೂಡ ಹೀಗೆ ಮುಂದುವರೆದ್ರೆ ಚಿನ್ನದ ದರವೂ ಕೂಡ ಏರಿಕೆ ಆಗೋದು ಗ್ಯಾರಂಟಿ. ಇನ್ನು ಬಂಗಾರದ ETF ಅಂದ್ರೆ ಎಕ್ಸ್ಚೇಂಜ್ ಟ್ರೇಡ್ ಫಂಡ್, ಇದು ಜನಪ್ರಿಯತೆ ಆನ್ಲೈನ್ನಲ್ಲಿ ಎಕ್ಸ್ಚೇಂಜ್ ಮಾಡುವಂತಹ ಫಂಡ್. ಇಲ್ಲೂ ಕೂಡ ನೀವು ಇದನ್ನ ಹೂಡಿಕೆ ಮಾಡಬಹುದು. ಕಳೆದ ದಶಕಗಳಿಂದಲೂ ಕೂಡ ಗೋಲ್ಡ್ ETF ಗಳಲ್ಲಿ 16.65% ರಿಟರ್ನ್ಸ್ ಅನ್ನ ತೆಗೆದುಕೊಂಡಂತವರು ಇದ್ದಾರೆ. ಇನ್ನು ಸಿಲ್ವರ್ ಮೇಲೆ ETF ಮೇಲೆ 59% ಕೂಡ ರಿಟರ್ನ್ ಅನ್ನ ಈಗಾಗಲೇ ಹಿಂದೆ ತೆಗೆದುಕೊಂಡಿರುವಂತಹ ಉದಾಹರಣೆಗಳು ಸರ್ವೇ ಸಾಮಾನ್ಯವಾಗಿದೆ. ಇನ್ನು ಈ ಸಂಘರ್ಷವು ಕೆಲವೇ ಮುಂದುವರೆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಕೂಡ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಮಾರುಕಟ್ಟೆಯಲ್ಲಿ ಈ ಅನಿಶ್ಚಿತ ಸೃಷ್ಟಿಯಾಗಿದೆ. ತೈಲದ ಬೆಲೆ ಏರಿಕೆ ಮತ್ತು ಹಣದುಬ್ಬರ ಇವೆಲ್ಲವನ್ನು ಗಮನಿಸಿದಾಗ ಚಿನ್ನ ಮತ್ತು ಬೆಳ್ಳಿ ಆಯಾ ಕಟ್ಟಿನ ಬಂಡವಾಳವನ್ನ ಇದೇ ರೀತಿಯಾಗಿ ಕ್ರೈಸಿಸ್ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಆರ್ಥಿಕಕ್ಕೆ ದೊಡ್ಡ ಹೊಡೆತ ಬೀಳೋದು ಗ್ಯಾರಂಟಿ. ಒಟ್ಟಾರೆ ಈಗಿನ ಪರಿಸ್ಥಿತಿಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಸುರಕ್ಷತೆ ಹೂಡಿಕೆ ಅನ್ನೋದು ಈಗ ಮಾರುಕಟ್ಟೆಯಲ್ಲಿ ಜನರು ಕೂಡ ಮುಂದಾಗ್ತಾ ಇಲ್ಲ. ಯುದ್ಧದ ಪರಿಸ್ಥಿತಿ ಹೀಗೆ ಏನಾದರೂ ಮುಂದುವರೆದರೆ ದರ ಇನ್ನೂ ಕೂಡ ಏರೋ ಸಾಧ್ಯತೆ ಇದೆ. ಆದರೆ ಹೂಡಿಕೆ ಮಾಡೋದಕ್ಕೂ ಮುಂಚೆ ನಿಮ್ಮ ಅಗತ್ಯದ ಬಜೆಟ್ ಮತ್ತು ಅವಧಿಯ ಬಗ್ಗೆ ಕ್ಲಿಯರ್ ಆಗಿ ಯೋಚನೆ ಮಾಡ್ಕೊಳ್ಳಿ. ಶಾರ್ಟ್ ಟರ್ಮ್ ಲಾಭ ನೋಡ್ತೀರಾ ಅಥವಾ ಲಾಂಗ್ ಟೈಮ್ ಲಾಭವನ್ನು ಗಳಿಸೋಕೆ ನೋಡ್ತೀರಾ ಅನ್ನೋದು ಈಗ ಮುಖ್ಯವಾಗಿದೆ. ಹೀಗಾಗಿ ಆತುರ ಯಾವುದೇ ಬೇಡ, ಸ್ವಲ್ಪ ಪ್ಲಾನ್ ಮಾಡಿಕೊಂಡು ಡಿಸಿಷನ್ ತೆಗೆದುಕೊಳ್ಳೋದು ಉತ್ತಮ. ಹಾಗಾದ್ರೆ ಮಾರುಕಟ್ಟೆ ಯಾವಾಗ ಹೇಗೆ ತಿರುಗುತ್ತೆ ಅನ್ನೋದು ಕೂಡ ಇಲ್ಲೂ ಯಾವುದಕ್ಕೂ ಹೇಳೋಕ್ಕಾಗಲ್ಲ. ಹೇಗೆ ಬದಲಾಗುತ್ತೆ, ಹೇಗೆ ಸಮಂಜಸವಾದಂತಹ ಹೂಡಿಕೆ ಹೇಗೆ ಮಾಡಬೇಕನ್ನುವಂಥದ್ದು ನಿಮ್ಮ ಕಲ್ಪನೆಗೆ ಬಿಟ್ಟಿತ್ತು. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರೋದು ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.